ಇದು ಪಾರಂಪರಿಕವಾಗಿ ಬಂದಿರುವಂತಹ ರಚನೆ. ಯಾವ ಮಹಾನುಭಾವರು ಇದನ್ನು ರಚನೆ ಮಾಡಲು ಗೊತ್ತಿಲ್ಲ. ಸ್ವಲ್ಪ ನಾವು ತಾಳ್ಮೆಯಿಂದ ಅದನ್ನು ಅರ್ಥೈಸ್ತಾ ಬಂದರೆ ತುಂಬ ಗಾಢವಾಗಿದೆ ಅರ್ಥ. ಇವತ್ತು ಅನ್ನಿಸ್ತಾ ಇತ್ತು ನೋಡಿ, ಆತ್ಮಾರಾಮ ಅಂತ ಅಂದರೆ ಪ್ರತಿಯೊಬ್ಬರ ಆತ್ಮಸ್ವರೂಪಿ ರಾಮ ಅಂತ. ರಾಮ ಅಂದರೆ ನಮಗೆ ಗೊತ್ತಿರೋದು ರಾಮಾಯಣದ ಕಾವ್ಯದ ಮಹಾನಾಯಕ ದಶರಥನ ಪುತ್ರ, ಶ್ರೀಮನ್ನಾರಾಯಣನ ಅವತಾರ. ಅದಿಟ್ಕೊಳ್ಳೋಣ, ಶ್ರೀಮನ್ನಾರಾಯಣನ ಅವತಾರ ಅದರಿಂದ ಆಯಿತು. ಈ ಆತ್ಮ ಅಂದ್ರೆ ಏನ್ರಿ ಗೊತ್ತೇ ಇಲ್ವಲ್ಲ ನಮಗೆ. ಸ್ವಲ್ಪ ನಾವು ಹಿರಿಯರ ಮಾರ್ಗದರ್ಶನ ತಗೊಂಡು ಋಷಿಮುನಿಗಳು ಹೇಳಿರೋದನ್ನ ಸ್ವಲ್ಪ ನೋಡಿಕೊಂಡ್ರೆ ಈ ಆತ್ಮ ಅನ್ನೋದು ಅಂಥ ಏನೋ ಗೊತ್ತಿಲ್ಲದೆ ಇರುವಂಥ ಒಂದು ತತ್ವ ಅಲ್ಲ ಅಂತ ತಿಳ್ಕೋಬಹುದು. ಏನು ಅಂತಂದರೆ, ನನಗೇನೇನು ಗೊತ್ತಿದೆ, ಯಾವುದನ್ನು ನಾನು ತಂದ್ಕೊಳ್ತಾ ಇದ್ದೀನಿ, ಅದನ್ನೆಲ್ಲ ಸ್ವಲ್ಪ ವಿಚಾರ ಮಾಡಿದ್ದು ಹೌದಾ ಇಲ್ಲ. ಈ ಶರೀರ ಬಾಲ್ಯದಿಂದ ಇದುವರೆಗೂ ತೊಗೊಂಡ್ರೆ ಅದು ಏನೇನು ಬದಲಾವಣೆಗಳಾಗ್ತಿದೆ, ಈ ಬದಲಾವಣೆಗಳೆಲ್ಲ ನಂಗೆ ಗೊತ್ತಾಗ್ತಾ ಇದೆ, ನೋಡ್ಕೊಳ್ತಾ ಇದ್ದೀನಿ ನಾನು. ಆದ್ದರಿಂದ ಈ ಶರೀರ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ವಸ್ತು ಅಷ್ಟೇ, ಹೌದಲ್ಲ? ಇವಾಗೆಲ್ಲ ಕಂಡ್ರೆ ಕಾಲೇಜ್ಗೆ ಹೋಗೋವಾಗ ನಾನು ನೋಡ್ಬೇಕಾಗಿತ್ತು. ನೀವು ಹೇಗಿದ್ದೆ ಗೊತ್ತಾ, ತೋರಿಸ್ಬೋದು. ಜಿಮ್ಗೆ ಹೋಗ್ತಾ ಇದ್ದೆ ಅವಾಗ. ಶರೀರ ಎಷ್ಟೊಂದು ಬದಲಾಗ್ಬಿಟ್ಟಿದೆ, ಆದರೆ ಒಳಗಡೆ ನಾನು ಮಾತ್ರ ಹಾಗೆ ಇದ್ದೀನಿ ಅನ್ನೋದು ಗೊತ್ತು ನನಗೆ. ಈ ಬದಲಾವಣೆಗಳನ್ನೆಲ್ಲ ನೋಡ್ತಾ ಇದ್ದೀನಿ, ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮನಸ್ಸಂತೂ ಹೇಳೋದು ಬೇಡ ಬಿಡಿ, ಅದು ಏನೇನು ಹುಚ್ಚಾಟಗಳು, ಏನು ತಿರುಗಾಟಗಳು ಎಲ್ಲ ಆಯಿತು. ಇವಾಗಲೂ ನೋಡ್ಕೊಳ್ತಾ ಇದ್ದೀವಿ. 1 ಗಂಟೆ 1.5 ಗಂಟೆ ಈ ಭಜನೆ ಕಾರ್ಯಕ್ರಮದಲ್ಲೂ ಎಲ್ಲ ಪ್ರಪಂಚ ಎಲ್ಲ ಸುತ್ಕೊಂಡು ಬಂದ್ಬಿಟ್ಟಿರುತ್ತೆ. ಎಲ್ಲ ಕಡೆ ಅಟೆಂಡೆನ್ಸ್ ಹಾಕ್ಬಿಟ್ಟು ಮಧ್ಯ ವಿಠಲ ಅಂತ ಚಪ್ಪಾಳೆ ಬಂದಿರೋ, ತಿರ್ಗಾ 3ನೇ ಚಪ್ಪಾಳೆ ಹಿಂಗಂತ ಇದ್ದಂಗೆ ಎಲ್ಲ ಹೊರಟೋಗ್ಬಿಟ್ಟು ತಿರ್ಗಾ ಪಕ್ಕದವ್ರು ಜೋರಾಗಿ ಹಿಂಗಂತ ಸರಿ ಮತ್ತೆ ಈ ಮನಸ್ಸಿನ ಓಡಾಟ ಏನೇನಿದೆ ಅದನ್ನು ನಾನು ನೋಡ್ತಾ ಇದ್ದೀನಿ ಇಲ್ವಾ? ಆದ್ರಿಂದ ಈ ಮನಸ್ಸನ್ನು ನೋಡ್ತಾ ಇರೋನು, ಅರ್ಥ ಮಾಡ್ಕೊಳ್ತಾ ಇರೋ ನಾನು, ಅದು ಯಾರು ಬುದ್ಧಿನ ಅಂತಂದ್ರೆ ಬುದ್ಧಿ ಕೂಡ ಅಷ್ಟೇ. ಕನ್ನಡದಲ್ಲೇ ನಾವು ತಮಾಷೆಗೆ ಹೇಳ್ಕೊಳ್ತಾರೆ, ಅಯ್ಯೋ ಏನೋ ತಿಕ್ಕಲಾಗಿ ನಿರ್ಧಾರ ಮಾಡ್ಬಿಟ್ಟೆ ಅಂತ ಹೇಳ್ತೀವೋ ಇಲ್ಲಪ್ಪ. ಇವತ್ತು ನೆನ್ಸ್ಕೊಂಡ್ರೆ ಅವಾಗ ಯಾಕೆ ಆ ಥರ ಮಾಡ್ಕೊಂಡೆ ಅನ್ಸತ್ತೆ. ನಿರ್ಧಾರ ಮಾಡೋದು ಬುದ್ಧಿ. ಈ ಬುದ್ಧಿ ಯಾವಾಗ ಸರಿಯಾಗಿ ನಿರ್ಧಾರ ಮಾಡ್ತಾ ಇರಲಿಲ್ಲ, ಇದನ್ನೂ ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಆದ್ರಿಂದ ಈ ಬುದ್ಧಿಯ ವ್ಯವಹಾರಕ್ಕೂ ನಾನು ಸಾಕ್ಷಿ. ಹಾಗೆ ನೆನಪು, ಏನೋ ಕಡೆಗೆ ಜ್ಞಾಪಕನೇ ಬರ್ತಾ ಇಲ್ಲ. ಯಾವಾಗ ಜ್ಞಾಪಕ ಶಕ್ತಿ ಚೆನ್ನಾಗಿತ್ತು, ಯಾವಾಗ ಅಷ್ಟು ಚೆನ್ನಾಗಿರಲಿಲ್ಲ, ಇದು ಏನು ಜ್ಞಾಪಕ ಶಕ್ತಿ ಹೆಚ್ಚಿಸ್ಕೊಳ್ಳೋದಕ್ಕೆ ಏನೇನು ನಾನು ಸರ್ಕಸ್ ಮಾಡಿದ್ರೆ ಅದೆಲ್ಲ ಗೊತ್ತು ನನಗೆ, ಹೌದೋ ಇಲ್ಲ? ಆದ್ರಿಂದ ಯಾವುದೂ ಅಲ್ಲ. ಮತ್ತೆ ಅಹಂಕಾರನೂ ನಾನೆಲ್ಲ ಗೊತ್ತು ನಮಗೆ. ಯಾಕೆಂದ್ರೆ ಕೆಲವು ಕಡೆ ದಪ್ಪ ತೋರಿಸ್ತಾ ಇರ್ತೀವಿ, ಕೆಲವು ಕಡೆ ಮಿಯಾವ್ ಅನ್ಕೊಂಡು ನಿಂತಿರೋದು. ಅಹಂಕಾರ ಕೂಡ ಯಾವಾಗ ಸುಮ್ಮನಾಗ್ತಾನೆ, ಯಾವಾಗ ಮೆರಿತಾ ಇದೆ, ಇದನ್ನೂ ಗಮನಿಸ್ತಾ ಇದ್ದೀನಿ. ಎಷ್ಟೋ ಸಲ ಹೇಳ್ಕೊಡ್ತಾರೆ, ಇವಾಗ ನಂಗೆ ಈಗೋ ಅಂತೀರ, ಅದನ್ನ ಅಹಂಕಾರ ಯಾರು ಬರ್ತಾರಲ್ಲ, ಈಗೋ ಅಂದ್ರೆ ಸರಿ ಈಗೋ ತುಂಬಾ ಜಾಸ್ತಿ ಅಂತ ಸಾಮಾನ್ಯವಾಗಿ ಇನ್ನೊಬ್ರು ಹೇಳ್ತಾ ಇರ್ತಾರೆ, ಅವ್ರಿಗೆ ಇನ್ನೊಬ್ರು ಹೇಳಿರ್ತಾರೆ. ಆದ್ರಿಂದ ಈ ಅಹಂಕಾರದ ಏರುಪೇರುಗಳು ಕೂಡ ನಾನು ಗಮನಿಸ್ತಾ ಇದ್ದೀನಿ. ಅದು ನಂಗೆ ಅರ್ಥ ಆಗ್ತದೆ. ಏನ್ರಿ ಇದು, ಎಲ್ಲರನ್ನೂ ತಿಳ್ಕೊಳ್ತಾ ಇದ್ದೀನಿ, ಅದಕ್ಕೆ ಯಾರು ಗೊತ್ತಾಗ್ತಾ ಇಲ್ವಲ್ಲ ಅಂತಂದ್ರೆ, ನೋಡು, ಇದೆಲ್ಲ ಯಾವಾಗ ಸುಮ್ಮನಾಗಿರುತ್ತೆ ಆವಾಗ ಏನು ಉಳ್ಕೊಳುತ್ತೋ ಅದು ನೀನು. ಸಾಮಾನ್ಯವಾಗಿ ಏನಾಗುತ್ತೆ, ಇದೆಲ್ಲ ಒಟ್ಟಿಗೆ ಸುಮ್ಮನಿರೋದು ಇಲ್ಲವೇ ಇಲ್ಲ. ಮನಸ್ಸು ಸ್ವಲ್ಪ ಆರಾಮಾಗಿದೆ ಅಂದ್ರೆ ಇದೆಲ್ಲೋ ನಾವೇ ಆಗುತ್ತೆ, ತಕ್ಷಣ ಶರೀರದ ಕಡೆ ಹೋಗ್ತಾರೆ. ಇಲ್ಲ ಮಂಡಿನೋ ಬೆನ್ನು ಏನೋ ಆ ಕಡೆ ಹೋಗ್ತಾ ಇರ್ತದೆ. ಎಲ್ಲ ಪೂರ್ಣವಾಗಿ ಶಾಂತವಾಗಿದ್ದಾಗ ಏನು ಉಳ್ಕೊಂಡಿದೆಯೋ ಅದು ನಾನು ಅಂತ ಒಪ್ಕೊಳ್ಳೋಣ ಅಂದ್ರೆ ಸಾಮಾನ್ಯವಾಗಿ ಅನುಭವ ಇವಾಗ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದರೆ ಭಗವಂತ ದಿನ ನಮ್ಗೆ ಅನುಭವ ಕೊಟ್ಟಿದ್ದಾನೆ. ಏನು ಅಂತಂದ್ರೆ ಗಾಢ ನಿದ್ರೆ.
ಗಾಢ ನಿದ್ರೆಯಲ್ಲಿ ಏನಪ್ಪ, ಶರೀರ ವಿಶ್ರಾಂತಿ ಸ್ಥಿತಿಯಲ್ಲಿದೆ, ಮನಸ್ಸು ವಿಶ್ರಾಂತಿ ಸ್ಥಿತಿ, ಬುದ್ಧಿ ಚಿತ್ತ ಅಹಮು ಯಾವುದೂ ಇಲ್ಲ. ಓಹೋ, ಹಾಗಾದ್ರೆ ಇದೆಲ್ಲ ವಿಶ್ರಾಂತಿ ಸ್ಥಿತಿಯಲ್ಲಿದ್ದಾಗ ಏನು ಉಳ್ಕೊಂಡಿತ್ತೋ ಅದು ನಾನು ಉಳ್ಕೊಳ್ಳೋಣ ಅಂದ್ರೆ ಅಲ್ಲೂ ಒಂದು ಸಮಸ್ಯೆ ಬಂದ್ಬಿಡ್ತು. ಏನು ಅಂತಂದ್ರೆ ಗಾಢ ನಿದ್ದೆನ ಅಲ್ಲಿ ಏನು ಗೊತ್ತಾಗ್ಲೇ ಇಲ್ವಲ್ರಿ. ಅದನ್ನ ನಾನು ಹೆಂಗೆ ಹೇಳೋದು ಅಂದ್ರೆ, ಉಪನಿಷತ್ತು ಅಲ್ಲಿ ಹೇಳುತ್ತೆ ಅದೇ ನೀನು ಮಾಡ್ತಾ ಇರೋ ತಪ್ಪು ಅಂದ್ಬಿಟ್ಟು. ಈಗ ಗೊತ್ತಾಗೋದು ಗೊತ್ತಾಗದೇ ಇರೋದು, ತಿಳ್ಕೊಳ್ಳೋದು ತಿಳ್ಕೊಳ್ದೇ ಇರೋದು, ಅದೆಲ್ಲ ಯಾವ್ದ್ರ ಕೆಲಸಪ್ಪ? ಬುದ್ಧಿ ಕೆಲಸ ತಾನೆ. ಆ ಸ್ಥಿತಿಯಲ್ಲಿ ಬುದ್ಧಿ ಏನಾಗಿತ್ತು? ವಿಶ್ರಾಂತಿ ಸ್ಥಿತಿಯಲ್ಲಿತ್ತು. ಬುದ್ಧಿ ವಿಶ್ರಾಂತಿ ಪಡಿತಾ ಇದ್ದಿದ್ರಿಂದ ತಿಳ್ಕೊಳ್ಳೋದಲ್ಲೇ ಇರೋದಾಗ್ಲ ಅದೂ ಇಲ್ಲ. ಅದೂ ಇಲ್ದಲೇ ಇರೋ ಸ್ಥಿತಿ ಏನಿದೆ ಅದನ್ನೇನೆ ಈ ಭಜನೆ ನಮ್ಗೆ ಹೇಳ್ತಾ ಇದೆ. ಅದೇ ರಾಮ, ಆತ್ಮ ರಾಮ. ಆಮೇಲೆ ಆನಂದ ರಮಣ. ಆ ಸ್ಥಿತಿಯಲ್ಲಿ ಗಾಢ ನಿದ್ರೆಯಲ್ಲಿ ಆನಂದ ಇತ್ತು, ಸುಖ ಇತ್ತು ಇಲ್ವೋ ಹೇಳಿ? ಆನಂದ. ಯಾರಾದ್ರೂ ಇದುವರೆಗೂ ಇಷ್ಟು ಸಹಸ್ರ ವರ್ಷಗಳಲ್ಲಿ ಕೋಟ್ಯಾನು ಕೋಟಿ ಜೀವಿಗಳು ಹುಟ್ಟಿ ಬದುಕಿ ಸತ್ತು ಎಲ್ಲ ಆಯ್ತು, ಯಾರಾದ್ರೂ ಒಬ್ಬರಾದ್ರೂ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಕಣ್ರಿ, ಆದ್ರೆ ತುಂಬಾ ದುಃಖ ಅನುಭವಿಸ್ಬಿಟ್ಟೆ ಯಾರಾದ್ರೂ ಹೇಳಿದಾರ ಇದುವರೆಗೂ? ಚೆನ್ನಾಗಿ ನಿದ್ದೆ ಮಾಡಿದೆ, ತುಂಬಾ ಸುಖವಾಗಿತ್ತಪ್ಪ, ಸುಖವಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತಾರೆ, ಹೌದಲ್ವ? ಆದ್ದರಿಂದ ಆ ಆತ್ಮಾರಾಮ ಗಾಢ ನಿದ್ದೆಯಲ್ಲಿ ಏನು ಸ್ಥಿತಿ ಇತ್ತು, ಯಾವುದು ನಾನಲ್ಲ ಅಲ್ಲ ಅಂತ ಬಿಟ್ಟ ಮೇಲೆ ಉಳ್ಕೊಂತೋ ಅದು ಆನಂದದ ಸ್ಥಿತಿ. ಅದು ನಾವೇ ಹೇಳ್ಕೊಳ್ತೀವಿ, ಚೆನ್ನಾಗಿ ನಿದ್ದೆ ಮಾಡಿದೆ ಕಣ್ರೆ, ಆನಂದವಾಗಿತ್ತು ಅಂತ ಹೇಳಿ. ರೋಗಿ ಆಗಲಿ, ದುಃಖಿ ಆಗಲಿ, ಯಶಸ್ವಿ ಆದವನು, ಯಾರೆಲ್ಲ ಪಲ್ಟಿಗೆ ಕೊಡೋನು, ಯಾರೇ ಆಗಲಿ ನಿದ್ದೆ ಮಾಡಿದ್ಮೇಲೆ ಆನಂದವಾಗಿರುತ್ತೆ, ನಿದ್ದೆಯಲ್ಲಿ ಆನಂದ ಅನುಭವಿಸ್ತಾರೆ. ಅದಕ್ಕೆ ಎದ್ದ ಮೇಲೆ ಆ ಥರ ಒಂಥರ ಹೊಸ ಬದುಕು ಅಂತ ಅನ್ಸೋದು. ಆತ್ಮಾರಾಮ ಆನಂದ ರಮಣ. ಆ ಆನಂದಕ್ಕೂ ಒಡೆಯ ಯಾರು? ರಾಮ. ಅದು ಯಾವುದು ಬೇರೆ ಅಲ್ಲ, ಅಚ್ಯುತ ಕೇಶವ ಹರಿ ನಾರಾಯಣ. ಅದನ್ನು ತಿಳ್ಕೊಂಡ್ರೆ ಭವಭಯ ಹರಣ. ಭವ ಅಂತಂದ್ರೆ ಮತ್ತೆ ಮತ್ತೆ ಅದೇ ಸರ್ಕಸ್ ಮಾಡೋದು, ಒಂಚೂರು ಸುಖ ಪಡೆಯೋದು, ಆಮೇಲೆ ಪೊಲ್ಟಿ ಹೊಡೆದು ಕಷ್ಟ ಪಡ್ತಾ ಇರೋದು. ಯಾಕೆ ಅಂತಂದ್ರೆ ಇಲ್ಲ ಇದೆಲ್ಲ ಆಗೋಗ್ಬಿಡ್ತಾ ಇದೆ, ಇನ್ನು 3 ತಿಂಗಳು ಆಮೇಲೆ ಸುಖವಾಗಿರ್ತೀನಿ ಅಂತ. 3 ತಿಂಗಳು ಸುಖ ಪಡೋದು, ಆಮೇಲೆ ಯಾವ್ದು ಸ್ಟಾಕ್ ಮಾರ್ಕೆಟ್ ಬಿದ್ದೋಗ್ಬಿಡ್ತದೆ. ಈಗ ಸುಖ ಕೂಡ ಪೋಸ್ಟ್ಪೋನ್ ಆಗಬೇಕು. ಇನ್ಯಾವಾಗಲೂ ಹೇಳೋಕ್ಕೆ ಗೊತ್ತಿಲ್ಲಪ್ಪ, ಯಾವಾಗ ಸ್ಟಾಕ್ ಮಾರ್ಕೆಟ್ ಮೇಲೆ ಕೇಳೋದು ಆವಾಗ ನಾನು ಹೇಳ್ತೀನಿ, ಅದನ್ನ ಆ ಟಿವಿ ನೋಡ್ತಾ ಕೂತ್ಕೊಳ್ಳೋದು. ಭಾವ ಅಂತಂದ್ರೆ ಮತ್ತೆ ಮತ್ತೆ ಆಗ್ತಾ ಇರೋದು ನೋಡಿ, ಮತ್ತೆ ಕಷ್ಟ, ಕಷ್ಟ ಆದ್ಮೇಲೆ ಸುಖ, ಸುಖ ಆದ್ಮೇಲೆ ಇದೇನೆ ಬಂದು ಹೋಗ್ತಾ ಇರುತ್ತಲ್ಲ, ಹಾಗೆ ಮತ್ತೆ ಹುಟ್ಟೋದು ಮತ್ತೆ ಸಾಯೋದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಇದೇನೆ ಭವ. ಮತ್ತೆ ಹುಟ್ಟಿ ಸಾಯೋದು, ಈ ಕಷ್ಟದ ಭಯ, ಸುಖದ ಒಂದು ಅಪೇಕ್ಷೆ, ಇದನ್ನ ದಾಟಿ ಹೋಗೋದಿದೆಯಲ್ಲ ಭವ. ಆ ಭಯನ ಪರಿಹರಿಸೋನು ಭವ ಭಯ ಹರಣ ಯಾರು? ರಾಮ. ಆ ರಾಮ ಎಲ್ಲಿದ್ದ? ಗಾಢ ನಿದ್ದೆಯಲ್ಲಿದ್ದಪ್ಪ. ಗೊತ್ತಾಯ್ತಲ್ಲ? ಭವ ಭಯ ಹರಣ ಬಂದಿದೆ. ರಘುಕುಲ ಭೂಷಣ ರಾಜೀವ ರೋಚನ. ಎಷ್ಟು ಚೆನ್ನಾಗಿದೆ, ಗೊತ್ತಾಯ್ತಲ್ಲ? ಅದರಿಂದ ಈ ಮನಸ್ಸು ಬುದ್ಧಿ ಚಿತ್ತ ಅಹಂ ಇದೆಲ್ಲ ಇದೆಯಲ್ಲ, ಇದನ್ನ ಸೀತೆ ಅಂತ ತಗೊಂಡ್ರೆ ವ್ಯವಹಾರಕ್ಕೆ ಸೀತೆ ಇಲ್ಲಿದ್ರೆ ಆಗೋದಿಲ್ಲ, ಹೌದಲ್ವಾ? ಇವಾಗ ವಾಪಸ್ ಮನೆಗೆ ಹೋಗ್ಬೇಕು ಅಂತಂದ್ರೆ ಅಡ್ರೆಸ್ ಗೊತ್ತಿರ್ಬೇಕು, ಅದು ಹೋದ್ಮೇಲೆ ತಮ್ಮನೆ ಅಂತ ಗುರುತಿಸ್ಬೇಕು, ಹೌದೋ ಇಲ್ಲ? ಅದಕ್ಕೆಲ್ಲ ಮನಸ್ಸು ಬುದ್ಧಿ ಚಿತ್ತ ಬೇಕು. ಆದ್ರೆ ಯಾವಾಗ ರಾಮನ್ನ ಬಿಟ್ಟು ಸೀತೆ ದೂರ ಹೋಗಿರ್ತಾಳೆ ಆವಾಗ ದುಃಖ. ಮತ್ತೆ ರಾಮನ ಜೊತೆ ಸಮಾಗಮ ಆದಾಗ ಅದು ಆನಂದ. ಅಂದ್ರೆ ಮನಸ್ಸು ಆತ್ಮನಲ್ಲಿ ಸೇರಿದಾಗ ಅದು ಆನಂದ. ಅದು ಯಾವಾಗ ಆಗ್ತಾ ಇದೆ? ಗಾಢ ನಿದ್ದೆಯಲ್ಲಿ ಆಗ್ತಾ ಇದೆ, ಗೊತ್ತಿಲ್ಲದೆ ಆಗ್ತಾ ಇದೆ. ಅದನ್ನ ಇವಾಗ ಎಚ್ಚೆತ್ತುಕೊಂಡಾಗ ಧ್ಯಾನದಿಂದ ಈ ರೀತಿ ಸಂಕೀರ್ತನೆ ನಾಮಸ್ಮರಣೆಯಿಂದ ಅದನ್ನ ಅರಿತುಕೊಂಡ್ಬಿಟ್ರೆ ಅವನು ದಾಟ್ಬಿಟ್ಟ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಮನಸ್ಸು ಒಳಗಡೆ ಹೋಗ್ದಲೆ ಅಂತರ್ಮುಖವಾಗದೆ ಯಾಕೆ ಬಹಿರ್ಮುಖ ಆಗ್ತಾ ಇರುತ್ತೆ ಅಂತಂದ್ರೆ ಮಾಯಾ ಜಿಂಕೆಯನ್ನು ನೋಡಿ ಮನಸ್ಸು ಓಡ್ತಾ ಇರುತ್ತೆ. ಅದು ಸಾಧ್ಯ ಇಲ್ಲ ಅಂತ ಗೊತ್ತು, ರಾಮ ಕೂಡ ತಿಳಿ ಹೇಳ್ತಾನೆ. ಆಮೇಲೆ ಸೀತೆ ಹಠ ಹಿಡಿದಾಗ ರಾಮ ಸರಿ ಹೋಗೋಣ
ಅಣ್ಣ ನೀನು ಯಾಕೆ ಹೀಗೆ ಮಾಡ್ತಾ ಇದೀಯಾ, ಅದು ಇಲ್ಲ ಇದು ರಾಕ್ಷಸರ ಒಂದು ಮಾಯೆ ಅಂದಾಗ ರಾಮನು ಗೊತ್ತು. ಆದರೆ ಲೀಲೆಗೋಸ್ಕರ ಅವತರಿಸಿದ ರಾಮ ಅಸುರ ಸಂಹಾರ ಆಗಬೇಕಾಗಿತ್ತು. ಲೀಲೆ ಅವನಿಗೆ, ನಮಗೆ ಲೀಲೆ ಅಲ್ಲ, ನಮಗೆ ಗೊತ್ತಣ್ಣ. ಆದ್ರಿಂದ ಮನಸ್ಸು ಬಹಿರ್ಮುಖವಾದಾಗ ಅಂದ್ರೆ ಅಂತಃಕರಣ ಆತ್ಮನಲ್ಲಿ ನೆಲೆಸಿದರೆ ಬಹಿರ್ಮುಖ ಆಗುವ ಅಲ್ಲಿ ಸುತ್ತಾ ಇದ್ರೆ, ಗುರುಗಳದ್ದು ಹಿಂದೆ ಒಂದು ಪ್ರವಚನ ಇತ್ತು, ಆರ್ ಯು ಟಯರ್ಡ್ ಅಂತ ಒಂದು ಕ್ಯಾಸೆಟ್ ಇತ್ತು ಅವಾಗಿಂದ. ಆರ್ ಯು ಟಯರ್ಡ್, ಆಯಾಸ ಆಗಿದೆಯಾ ನಿಮಗೆ ಅಂತ. ಯಾವಾಗ ಆಯಾಸ ಆಗುತ್ತೆ? ಸುತ್ತಿ ಸುತ್ತಿ ಆಯಾಸ ಆಗುತ್ತೆ. ಆಮೇಲೆ ದೆನ್ ಕಮ್ ಹೋಮ್, ಒಳಗೆ ಬನ್ನಿ. ಅದನ್ನ ಧ್ಯಾನದಲ್ಲಿ ಜಪದಿಂದ ನಿಧಿಧ್ಯಾಸನ ಅಂತ ಹೇಳ್ತಾರೆ, ಅದರಿಂದ ಕಂಡುಕೋಬೇಕು. ಅದೇ ಸಾಧನೆ. ಆದ್ರಿಂದ ಯಾವುದನ್ನ ಭಗವಂತ ಅನಾಯಾಸವಾಗಿ ನಮ್ಮ ದಿನ ರಾತ್ರಿ ಕೊಡ್ತಾ ಇದ್ದಾನೆ ಅದನ್ನ ಸಾಧನೆ ಮಾಡಿ ಪಡ್ಕೊಳ್ಳೋದೇನೆ ಮೋಕ್ಷ ಅಷ್ಟೇ. ಅದಕ್ಕೆ ಏನಾಗುತ್ತೆ, ನೀವು ನೋಡಿರ್ಬೋದು ಕೆಲವು ಸಲ ತುಂಬಾ ಜಪ ಮಾಡ್ತಾ ಇರ್ತೀವಲ್ಲ, ಜಪ ಮಾಡ್ತಾ 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 ಒಂಥರ ಮಂಬರು ಬಂದಂಗೆ ಆಗಿರುತ್ತೆ. ಯಾಕೋ ನಿದ್ದೆ ಅನ್ಸುತ್ತೆ. ನಿದ್ದೆ ಅಲ್ಲ, ಮನಸ್ಸು ವಿಶ್ರಾಂತಿ ಸ್ಥಿತಿಗೆ ಹೋಗ್ತಾ ಇದೆ. ಹಾಗೆ ಬಿಟ್ಬಿಟ್ರೆ ಆಮೇಲೆ ಸ್ವಲ್ಪ ಹೊತ್ತು ಆ ಸ್ಥಿತಿಲೇ ಇರುತ್ತೆ. ಹಾಗೆ ಧ್ಯಾನ ಮಾಡುವಾಗಲೂ ಅಷ್ಟೇ. ಸುಮಾರು ಮಂದಿ ಆಟ ಫಿಲ್ಮ್ಗಳಲ್ಲಿ ನೋಡಿರ್ತಾರಲ್ಲ, ಧ್ಯಾನ ಮಾಡ್ತಾ ಮಾಡ್ತಾ ಹಿಂಗೆ ತರ ಎಲ್ಲ ಒಮ್ಮೆ ಇದು ಹೇಳ್ತಾ ಇರ್ತೀನಿ. ಒಮ್ಮೆ ಹಾಗೆ ಆಗಿತ್ತು, ಶೃಂಗೇರಿ ಹತ್ರ ಕೊಪ್ಪ ಅಂತ ಹೋಗ್ತಿದೆ, ಅಲ್ಲಿ ಒಬ್ಬರು ಮನೆ ಉಳ್ಕೊಂಡಿದ್ದೆ. ಬೆಳಗಾಗಿತ್ತು. ಆಮೇಲೆ ಎಲ್ಲಾಗಿ ಧ್ಯಾನ ಮಾಡಿ ಇನ್ನು ತಿಂಡಿ ರೆಡಿ ಮಾಡ್ತಿದ್ರು. ಅವಳೇ ಮಕ್ಕಳು ಅವಾಗ, ಯಾವಾಗ ಇಬ್ಬರಿಗೂ ಮದುವೆ ಆಗಿದೆ ಇವಾಗ. ಅವ್ರಮ್ಮ ಅವ್ರನ್ನ ಕಳ್ಸೋರು, ನೋಡೋನ್ ಕರ್ಕೊಂಬ ಕರಿಯೋರಿಗೆ ತಿಂಡಿಗೆ ಅಂತ. ಅವ್ರು ಬಂದು ನೋಡ್ಬಿಟ್ಟು ಅವ್ರ ಅಮ್ಮ ಅವ್ರು ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. ಹಾಗೆ ಗಾಢವಾಗಿ ಧ್ಯಾನ ಆದಾಗ ಏನಾಗುತ್ತೆ, ಮನಸ್ಸು ವಿಶ್ರಾಂತಿ ಸ್ಥಿತಿಗೆ ಹೋಗ್ತಲ್ಲ, ಆವಾಗ ಗಾಢ ನಿದ್ದೆಯಲ್ಲಿ ಯಾವ ಸ್ಥಿತಿ ಇರುತ್ತೆ, ಆದರೆ ಆ ಎಚ್ಚರ ಇರುತ್ತೆ, ಗೊತ್ತಾಗುತ್ತೆ. ಆದ್ರಿಂದ ಆತ್ಮಜ್ಞಾನ ಅಂದ್ರೆ ಏನೋ ದೊಡ್ಡದು, ದೊಡ್ಡ ದೊಡ್ಡ ಗ್ರಂಥಗಳಿಂದ ಓದೋದ್ರಿಂದ ಅರ್ಥ ಮಾಡ್ಕೊಳ್ಳೋದು ಆ ಥರ ಇಲ್ಲ. ಭಗವಂತ ನಮ್ಗೆಲ್ಲರಿಗೂ ಅನುಭವ ಕೊಟ್ಟಿದ್ದಾನೆ. ಅದನ್ನ ಭದ್ರವಾಗಿ ಹಿಡ್ಕೊಂಡು ಸಾಧನೆ ಮೂಲಕ ಅದನ್ನ ದೃಢಪಡಿಸ್ಕೋಬೇಕಂತೆ. ಆಗಾಗ ಬರ್ತಾ ಇರುತ್ತೆ. ಆದ್ರಿಂದ ನಮ್ಗೆಲ್ಲ ಪಾರ್ಟ್ ಟೈಮ್ ಮೋಕ್ಷ ಸಿಗ್ತಾ ಇದೆ. ಆ ಪಾರ್ಟ್ ಟೈಮ್ ಮೋಕ್ಷನ ಪರ್ಮನೆಂಟ್ ಮಾಡ್ಕೋಬೇಕು, ಅದೇ ಸಾಧನೆ. ಅದಕ್ಕೆ ಏನ್ ಮಾಡ್ಬೇಕು, ರಾಮನಾಮನ ಗಟ್ಟಿಯಾಗಿ ತಿಳ್ಕೋಬೇಕು.